ಹಾಯ್ ಹೆಲೋ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವಿವತ್ತು ಹೊರಗಡೆ ಹೋಗ್ತಾ ಇದ್ವಿ. ಸ್ವಲ್ಪ ನನ್ನ ಹತ್ರ ಬ್ರಾಸ್ ಐಟಮ್ ಇತ್ತು ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಂದಿಗೆ ಎಲ್ಲ ನಾನು ಹಳೇದು ತೊಗೊಂಡಿದ್ದೆ. ಅದು ಒಂಥರ ರೌಂಡ್ ಥರ ಇತ್ತು, ಅದೊಂದು ಸ್ವಲ್ಪ ಶೇಪ್ ಬರ್ತಿರಲಿಲ್ಲ. ಆದರೆ ಹೋದ ವರ್ಷ ನಾನು ಹೊಸ ಬಿಂದಿಗೆನೂ ಕೂಡ ತೊಗೊಂಡಿದ್ದೆ. ಇದನ್ನು ಒಂದು ಇತ್ತಲ್ಲ, ಎಕ್ಸ್ಚೇಂಜ್ ಮಾಡೋಣ, ಇಲ್ಲಾಂದರೆ ಅದನ್ನು ಸುಮ್ಮನೆ ಏನಕ್ಕೆ. ನನ್ನ ಹತ್ರ ನಮ್ಮನೆ ಗೃಹ ಪ್ರವೇಶ ಟೈಮಲ್ಲೂ ಕೂಡ ಸಣ್ಣ ಸಣ್ಣ ಬಿಂದಿಗೆ ಕೂಡ ನಾನು ತೊಗೊಂಡಿದ್ದೆ. ತುಂಬಾ ಬಿಂದಿಗೆಗಳಾಯ್ತಲ್ಲ ಅಂದ್ಬಿಟ್ಟು ದೊಡ್ಡ ಬಿಂದಿಗೆನ ಹಾಕಿಬಿಟ್ಟು ಏನಾದರೂ ತೊಗೊಳ್ಳೋಣ ಅಂತ ಹೊರಟ್ವಿ. ಆದರೆ ನಾನು ಹಾಕಿದ್ನ ಏನು ಅನ್ನೋದನ್ನ ನೋಡಿ, ಯಾಕಂದರೆ ನಾನು ಸ್ವಲ್ಪನೇ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ನಾವು ಹೋಗಿದ್ದು ಅಶೋಕ ರೋಡಿಗೆ. ಅಲ್ಲಿ ಹೋಲ್ಸೇಲ್ ಶಾಪ್ ಇದೆ, ಅವರು ತುಂಬಾ ರೀಸನಬಲ್ ಪ್ರೈಸಲ್ಲಿ ಹಾಕ್ಕೊಡ್ತಾರೆ. ನಮಗೆ ಕೂಡ ಯಾರೋ ಹಿಂಗೆ ರಿಟೇಲ್ ಶಾಪ್ ಇರುತ್ತಲ್ಲ, ಅವರೇ ಹೇಳಿದ್ದು ಅಲ್ಲಿ ಹೋಗಿ ಹೋಲ್ಸೇಲ್ ಶಾಪ್ ಅದು ಅಂತ. ನಾವು ಆ ಅಂಗಡಿಗೆ ಹೋದ್ವಿ. ನಾನು ಹೋದ ವಿಡಿಯೋದಲ್ಲೂ ಕೂಡ ಅಂಗಡಿ ನೇಮು ಎಲ್ಲ ನಿಮಗೆ ಹೇಳಿದ್ದೀನಿ ಯಾವುದು ಅಂತ. ನೋಡಿಲ್ಲ ಅಂದರೆ ಹೋಗಿ ಒಂದು ಸರಿ ನೋಡಿ. ಇವ್ರ ಹತ್ರ ವಿಗ್ರಹಗಳಾಗಿರ್ಬೋದು, ಸ್ಟೀಲ್ ಹಿತ್ತಾಳೆ ಎಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ, ಹೋಲ್ಸೇಲ್ ಪ್ರೈಸಿಗೆ ಸಿಗುತ್ತೆ. ನೀವು ಯಾರಾದರೂ ಹೋಗಬೇಕು, ಖರೀದಿ ಮಾಡಬೇಕು ಅಂದರೆ ಅಶೋಕ ರೋಡಲ್ಲಿ ಇವ್ರದ್ದು ಶಾಪ್ ಇದೆ, ಹೋಗಿ ತೊಗೊಬೋದು. ಹಸುಕರು ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು. ನಂದು ಹಳೇ ಬಿಂದಿಗೆನ ಹಾಗೆ ಇಟ್ಕೊಳ್ಳೋಣ ಅನ್ನಿಸ್ಬಿಡ್ತು ಇಲ್ಲಿಗೆ. ಆದರೆ ಅದಕ್ಕೆ ಅಷ್ಟೊಂದು ಇವರು ಪ್ರೈಸ್ ಕೊಡ್ತಿರ್ಲಿಲ್ಲ. ಮೇಡಮ್ ಅದು ಮೇಲೆ ಇರೋದು ಅವ್ರು ಏನು ಹಾಕಿರ್ತಾರೆ, ಕಬ್ಬಣ ಹಾಕಿರ್ತಾರೆ, ಅದಕ್ಕೆ ಅಷ್ಟು ಅದು ರೌಂಡ್ ಇರುತ್ತಲ್ಲ ಬಿಂದಿಗೆ, ಅದಕ್ಕೆ ಬರಲ್ಲ. ಒಂದು 950 ಎಷ್ಟೋ ಹೇಳಿದ್ರು. ಅದಕ್ಕೋಸ್ಕರ ನನಗೆ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ನಾನು ಅದನ್ನು ತೊಗೊಂಡು ಇನ್ನೊಂದು ಬೌಲ್ ಇತ್ತು, ಅದನ್ನು ತೊಗೊಂಡ್ಬಿಟ್ಟು ಬಂದುಬಿಟ್ಟೆ. ತುಂಬಾ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಪರ್ಚೇಸ್ ಮಾಡಬೇಕು. ಈಗ ಹಿತ್ತಾಳೆ ತಟ್ಟೆಗಳೆಲ್ಲನೂ ಕೂಡ ಇವಾಗ ಅದನ್ನೇ ಯೂಸ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಅದೆಲ್ಲ ಇವ್ರ ಹತ್ರ ಸಿಗುತ್ತೆ. ನಾನು ತೊಗೊಂಡು ಬಂದೆ. ಏನು ತೊಗೊಂಬಂದೆ ಅನ್ನೋದು ಅರ್ಧ ನಾನು ವೀಡಿಯೋನೇ ಮಾಡ್ಕೊಳ್ಳೋದು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ನಾನು ವರಮಹಾಲಕ್ಷ್ಮಿಗೆಲ್ಲ ಡೆಕೋರೇಟ್ ಮಾಡ್ತೀನಲ್ವ, ಆವಾಗ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಮಾರನೇ ಬೆಳಿಗ್ಗೆ ಆಷಾಢ ಶುಕ್ರವಾರ, 3ನೇ ಶುಕ್ರವಾರ, ನಮ್ಮನೆಯವರಿಗೆ ನೈಟ್ ಡ್ಯೂಟಿ ಇತ್ತು. ನನಗೂ ಕೂಡ ಬೇಗನೆ ನಿದ್ದೆಯಿಂದ ಎದ್ಬಿಟ್ಟೆ ನಾನು 4 ಗಂಟೆಗೆಲ್ಲ. 4 ಗಂಟೆಗೆ ಎದ್ಬಿಟ್ಟು ಹೀಟರೆಲ್ಲ ಆನ್ ಮಾಡಿ ನಾನು ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಫೋನ್ ಮಾಡಿದ್ರು 4:30ಗೆ, ರೆಡಿಯಾಗು, ದರ್ಶನ ಮಾಡೋಕ್ಕೆ ಕರ್ಕೊಂಡು ಹೋಗ್ತೀನಿ, ಇನ್ನೊಂದು ಸರಿ ಆಮೇಲೆ ನೀನು ಆಷಾಢದಲ್ಲಿ ದರ್ಶನ ಮಾಡಿಲ್ಲ ಅಂತ ನಾನು ಕೇಳ್ತಾ ಇದ್ದೆ 2 ವಾರದಿಂದ. ಅದಕ್ಕೋಸ್ಕರ ಅವರು ಕೂಡ ಕರ್ಕೊಂಡು ಹೋಗ್ತೀನಿ ಈ ವಾರ ಅಂದ್ಬಿಟ್ಟು ನಾನು ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿಕೊಂಡೆ. 5:30 ಅಷ್ಟರಲ್ಲಿ ಬಬ್ಲೂ ಕೂಡ ಏಳಿಸ್ಕೊಂಡ್ವಿ. ಇನ್ನು ಇಬ್ಬರು ಮಕ್ಕಳು ಬಂದಿರಲಿಲ್ಲ, ಇವರೊಬ್ಬನ್ನ ಕರ್ಕೊಂಡು ಹೋಗೋಣ ಅಂತ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು ಡ್ಯೂಟಿಯಿಂದ. ಅವ್ರಿಗೆ ಕೂಡ ನೈಟ್ ಡ್ಯೂಟಿ ಇತ್ತು, ಆಷಾಢ ಶುಕ್ರವಾರ ಆಗಿರೋದ್ರಿಂದ. ಯಾವಾಗಲೂ ಅವ್ರಿಗೆ ಇರಲ್ಲ ನೈಟ್ ಡ್ಯೂಟಿ, ಆದರೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನೈಟ್ ಹಾಕಿದರು. ಅವ್ರು ಕೂಡ ರೆಡಿಯಾಗಿ, ಬಬ್ಲು ಕೂಡ ಸ್ನಾನ ಮಾಡಿಸ್ಕೊಂಡು ರೆಡಿ ಆದ್ವಿ. ಅಷ್ಟು ಚಳಿಲೂ ಕೂಡ ನಾನು ಸ್ವೆಟ್ ಆಗ್ತಿದ್ದೆ, ಆಗ್ತಾನೆ ಎಲ್ಲ ಕೆಲಸ ಮಾಡಿ ಪೂಜೆ ಎಲ್ಲ ಮಾಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಬೆಳಿಗ್ಗೆನೇ ಹೋದರೆ ಒಂದು ಸ್ವಲ್ಪ ಬೇಗ ದರ್ಶನ ಆಗ್ಬೋದೇನೋ ಅಂತ ಹೋದ್ವಿ. ಯಾವಾಗಲೂ ನಾವು ಮಕ್ಕಳು ಸ್ಕೂಲಿಗೆ ಬರೋ ಅಷ್ಟರಲ್ಲಿ ಬರಬೇಕಿತ್ತು, ಅದಕ್ಕೋಸ್ಕರ ಹೋಗಿ ದರ್ಶನ ಕೂಡ ಮಾಡ್ಕೊಂಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಬೆಳಿಗ್ಗೆನೆ ಹೋಗ್ತಿರೋದ್ರಿಂದ ತುಂಬಾ ಎಷ್ಟೊಂದು ಗಾಳಿ ಎಲ್ಲ ಎಷ್ಟು ಫ್ರೆಶ್ ಅನ್ನಿಸ್ತಾ ಇತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ. ನಾನು ಹೋದ ವರ್ಷ ಕೂಡ ಹೋಗೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ ನಾನು ಈ ವರ್ಷನಾದರೂ ದರ್ಶನ ಮಾಡಿಸಿ ಕರ್ಕೊಂಡೋಗಿ ಅಂತ ನಮ್ಮ ಮನೆಯವ್ರಿಗೆ ಸಖತ್ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಅವರು ಕೂಡ ಹೇಳಿದ್ದಾರೆ, ಇನ್ನು ನೆಕ್ಸ್ಟ್ ಆಷಾಢದವರೆಗೂ ಕೇಳಂಗಿಲ್ಲ ಕರ್ಕೊಂಡೋಗು ಅಂತ. ಆದರೆ ಮಧ್ಯೆ ಯಾವಾಗಾದ್ರೂ ಹೋಗ್ತಾ ಇರ್ತೀವಿ, ಅದೇ ಆಷಾಢದಲ್ಲಿ ಕೇಳಬೇಡ ಅಂತ ಹೇಳ್ತಾರೆ. ಯಾಕಂದರೆ ತುಂಬ ಕಡೆಯಿಂದ ಇಡೀ ಕರ್ನಾಟಕ ರಾಜ್ಯ, ಬೆಳಗಾಂ, ಬಿಜಾಪುರ ಆ ಕಡೆಯಿಂದನೂ ಕೂಡ ಬಂದಿದ್ದಾರೆ. ನಾನು ಕೇಳಿರೋ ಪ್ರಕಾರ ನೋಡ್ತಾ ಇರ್ಬೋದು, ಮೈಸೂರು ಸಿಟಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಷ್ಟರಲ್ಲಿ ಬೆಳಕಾಗೆ ಹೋಯ್ತು. ನಾವು ಕೂಡ ಬೆಟ್ಟ ತಲುಪಿದ್ವಿ. ತುಂಬಾನೇ ಚೆನ್ನಾಗಿ ದರ್ಶನ ಆಯಿತು. ಪಾರ್ಕಿಂಗ್ ಎಲ್ಲ ಮಾಡಿ ಹೊರಟ್ವಿ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ದರ್ಶನ ಹೇಳಕ್ಕಂತೂ ಅಸಾಧ್ಯ, ಅಷ್ಟು ಚೆನ್ನಾಗಿತ್ತು, ಅಷ್ಟು ಖುಷಿ ಆಯಿತು ನನಗಂತೂ. ನಾನು ಕೂಡ ತುಂಬ ದಿವಸದಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಡಿಸ್ತಾ ಇದ್ದೆ, ಹೋಗೋಣ ಬನ್ನಿ ಅಂತ. ಅವರು ಅಲ್ಲಿ ರಶ್ ನೋಡ್ಬಿಟ್ಟೇನೆ ಸಖತ್ತು ಭಯ ಪಡ್ತಿದ್ರು ಹೋಗಕ್ಕೆ. ಅದಕ್ಕೋಸ್ಕರ ನಾನು ನಮ್ಮ ಮನೆಯವ್ರಿಗೇನೆ ಕರ್ಕೊಂಡು, ನಮ್ಮ ಮನೆಯವ್ರಿಗೆ ನಾನು ಕರ್ಕೊಂಡು ಹೋದೆ ಅನ್ನೋಕ್ಕಿಂತ ಅವರೇ ಹೊರಡ್ಸಿದ್ರು ನನ್ನ. ನಡಿ ಹೋಗೋಣ, ಕರ್ಕೊಂಡು ಹೋಗ್ತೀನಿ, ಈ ವಾರ ದರ್ಶನ ಆಗ್ಬಿಟ್ರೆ ಇನ್ಯಾವಾಗ್ಲೂ ಕೇಳಬೇಡ ಅಂತ.
ಚೆನ್ನಾಗಿ ದರ್ಶನ ಆಯ್ತು ಅಂತ ಹೇಳ್ದೆ ಅಲ್ವಾ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇಡೀ ದೇವಸ್ಥಾನನೇ ಹೂಗಳಿಂದ ಆಗಿರ್ಬೋದು, ಫ್ರೂಟ್ಸ್ ಇಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನಮ್ ಫ್ರೆಂಡ್ ಕೂಡ ನನ್ಗೊಂದ್ ಸ್ವಲ್ಪ ವಿಡಿಯೋ ಕಳಿಸ್ಕೊಟ್ಟಿದ್ರು ದೇವ್ರದ್ದು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದ್ರಲ್ಲೂ ನಾನಾದ್ರೆ ಅಲ್ಲಿ ಎಲ್ರು ಜಾಸ್ತಿ ಜನ ಇರ್ತಾರಲ್ವಾ, ಇಟ್ಕೊಳಕ್ಕೂ ಆಗಲ್ಲ ಅಷ್ಟೊಂದು. ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೆ. ಅವ್ರು ಕಳಿಸ್ಕೊಟ್ಟಿದ್ದ ವಿಡಿಯೋ ಕೂಡ ನಾನು ಇದ್ರಲ್ಲೇ ಆಡ್ ಮಾಡಿದೀನಿ. ಅದಾದ್ಮೇಲೆ ಮಾಮೂಲಿ ನಾನ್ ಬಂದ್ಬಿಟ್ಟು ಮನೇಲಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳ್ಸಿ ಆದ್ಮೇಲೆ ನಾ ಹೊರಟಿದ್ದು ದೊಡ್ಡಮ್ಮ ಮತ್ತೆ ಬಿಸ್ಲ ಮಾರಮ್ಮಗೆಲ್ಲ ಹೋಗಿ ದೀಪ ಹಚ್ಬಿಟ್ಟು ಬಂದ್ವಿ. ಮತ್ತೆ ಸಂಜೆ ಇಲ್ಲಿ ಬಂದಂತಮ್ಮ ಇದೆ, ಅಲ್ಲಿಗೂ ಹೋಗಿ ಪ್ರಸಾದ ಎಲ್ಲ ತಗೊಂಡು ದರ್ಶನ ಕೂಡ ಮಾಡ್ಕೊಂಡ್ ಬಂದ್ವಿ. ಮಾರನೇ ಬೆಳಿಗ್ಗೆ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಹಬ್ಬ ಟೈಮಲ್ಲಿ ಹೋಗಿದ್ದು. ಹಬ್ಬ ಟೈಮಲ್ಲಿ ಮುಂದಿನ ಏನೋ ಮಾರನೇ ಬೆಳಿಗ್ಗೆನೆ ಬೆಳಿಗ್ಗಿನ ಜಾವ ಅಷ್ಟು ಬೇಗ ಬಂದ್ಬಿಟ್ವಿ. ಏನೋ ಅಷ್ಟೊಂದು ನನ್ಗೆ ಹೋಗ್ಬೇಕಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ಕೆಲ್ಸ ಕೂಡ ಇತ್ತು. ಅದಕ್ಕೋಸ್ಕರ ನಾವು ಹೊರಟ್ವಿ. ನಮ್ಮನೆಯವ್ರು ಬಂದಿರ್ಲಿಲ್ಲ, ಅವರಿಗೆ ಡ್ಯೂಟಿ ಇತ್ತು, ಅವತ್ತು PM ಡ್ಯೂಟಿ ಇತ್ತು. ನಾನ್ ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಫ್ರೈಡೆ ಸಂಜೆನೆ ಹೊರಡೋಣ ಅನ್ಕೊಂಡ್ವಿ. ಆದ್ರೆ ಬಸ್ ಎಲ್ಲ ತುಂಬಾ ರಶ್ ಆಗಿರುತ್ತೆ. ಮಾರನೇ ಬೆಳಿಗ್ಗೆ ಸ್ಯಾಟರ್ಡೆ ಆದ್ರೆ ಬಸ್ ಎಲ್ಲ ನೋಡಿ ಜಾಸ್ತಿ ರಶ್ ಏನಿರ್ಲಿಲ್ಲ, ನಾರ್ಮಲ್ ಆಗಿತ್ತು. ಮಕ್ಳು ಮಾತ್ರ ಮುಂದೆ ಸೀಟಲ್ಲಿ ಕುತ್ಕೊಬೇಕು ಅಂತ ಮುಂದೆ ಸೀಟಲ್ಲೇ ಹೋಗಿ ಕುತ್ಕೊಂಡ್ವಿ. ಖಾಲಿ ಇತ್ತಲ್ಲ, ಅದಕ್ಕೋಸ್ಕರ ಅವ್ರಿಗೂ ಅನ್ನಿಸ್ತು ಮುಂದೆ ಹೋಗೋಣ ಅಂತ. ನಾ ಹೋಗಿ ಟೈಮಿಗಂತೂ 2 ಬಸ್ ಇತ್ತು. ಒಂದೊಂದ್ಸರಿ ಒಂದ್ ಅರ್ಧ ಗಂಟೆ 1 ಗಂಟೆ ಕಾಯ್ದ್ರು ಬಸ್ ಬರಲ್ಲ. ಪಾಪು ಅಂತೂ ಸಖತ್ತು ಎಂಜಾಯ್ ಮಾಡ್ತಾ ಇದ್ದ. ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ನಾವ್ ಯಾವಾಗಾದ್ರೂ ಬಸ್ಸಲ್ಲಿ ಹೋಗ್ತಾ ಇದ್ವಿ ಅಲ್ವಾ, ಅದೇ ನೆನಪಾಗ್ತಿತ್ತು. ಮುಂದೆ ಸೀಟಲ್ಲಿ ಕುತ್ಕೊಂಡು ಆಟ ಆಡೋದು, ನೋಡೋದು ಎಲ್ಲ ಕಡೆ, ಆ ತರ ಆಡ್ತಾ ಇದ್ದ. ಅವನಿಗಂತೂ ಕೊಣನೂರಿಗೆ ಹೋಗೋದು ಇನ್ನ ಯಾವ ಊರು 5 ಮಿನಿಟ್ಸಿಗೂ ಕೇಳ್ತಾ ಇದ್ದ, ಇನ್ನ ಯಾವ ಊರಮ್ಮ ಅಂತ. ಸ್ವಲ್ಪ ಟೈಮ್ ಅಷ್ಟೇ ಮಲಗಿದ್ದ. ಅದಾದ್ಮೇಲೆ ಮಳೆ ಕೂಡ ಸ್ಟಾರ್ಟ್ ಆಯ್ತು. ಊರ್ ಹತ್ರ ಹೋಗ್ತಾ ಇದ್ದಂಗೆ ಸ್ವಲ್ಪ ಬರ್ತಾ ಇತ್ತು, ಜಾಸ್ತಿ ಇಲ್ಲ. ಮೈಸೂರಲ್ಲಿ ಏನ್ ಮಳೆ ಇಲ್ಲ ಈ ಸರಿ. ಅವಳೇನೋ ಹೇಳ್ತಾ ಇದ್ಲು ಸುಮ್ನೆ ಇರು ಅದು ಇದು ಅಂತ. ಅದಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಅದಾದ್ಮೇಲೆ ತುಂಬಾನೇ ಬೇಗ ಬಂದ್ರು. ತುಂಬಾ ಬೇಗನೆ ನಾವು ಕೊಣನೂರ್ ತಲುಪಿದ್ವಿ. ಅಮ್ಮ ಅವತ್ತು ವಡೆ ಮಾಡಿದ್ರು. ವಡೆ ಅನ್ನ ಸಾಂಬಾರೆಲ್ಲ. ಆದ್ರೆ ನನ್ನ ಅದ್ ರೆಕಾರ್ಡೇ ಮಾಡ್ಕೊಳಕ್ಕೆ ಒಂದೊಂದ್ಸರಿ ಮರ್ತೋಗ್ಬಿಡುತ್ತೆ. ಏನೆಲ್ಲ ಮಾರನೇ ಬೆಳಿಗ್ಗೆ ಮತ್ತೆ ನಾನೇ ಬಿರಿಯಾನಿ ಮಾಡಿದ್ದೆ. ಬಿರಿಯಾನಿ ಚಾಪ್ಸ್ ಎಲ್ಲ ತಗೊಂಡು ನಾವು ಹೊರಡೋಣ ಅಂತ ಇದ್ವಿ. ಅಷ್ಟರಲ್ಲಿ ಸಂಡೆ ಒನ್ ಡೇ ಇದ್ಬಿಟ್ಟು ಬರೋಣ ಅಂತಾನೆ ನಾವು ಹೋಗ್ತಿದ್ದು. ಇಲ್ಲ ಮನೆಯವ್ರು ನಾನೇ ಬರ್ತೀನಿ ಡ್ಯೂಟಿ ಮುಗಿಸ್ಕೊಂಡು ಅಂತ. ಅವರು ಮಾರನೇ ಬೆಳಿಗ್ಗೆ 2 ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡಿಲ್ಲ, ಅವ್ರು ಕೂಡ ಬಂದ್ರು 5 o'clockಗೆ. ಮತ್ತೆ ನಮ್ಮನೆಯವ್ರು ಬಂದ್ರೆ ಊರಿಗಂತೂ ಹೋಗ್ತೀವಿ. ಯಾಕಂದ್ರೆ ಊರಿಗೂ ಕೂಡ ಯಾವಾಗ್ಲೂ ಹೋಗಕ್ಕಾಗಲ್ಲ. ಯಾವಾಗ್ಲೂ 1 ತಿಂಗ್ಳಿಗೆ 2 ತಿಂಗ್ಳಿಗೆ ಒಂದ್ಸರಿ ನಾವು ಊರಿಗೆ ಹೋಗೋದ್ರಿಂದ ಮನಗ್ನಳ್ಳಿಗೆ ಹೋಗ್ಬಿಟ್ಟು ನಮ್ಮತ್ತೆ ಮಾವನು ಕೂಡ ಮಾತಾಡ್ಸ್ಕೊಂಡ್ ಬಂದ್ವಿ. ಅಲ್ಲಿ ಒಂದು ಇದ್ ಹಾಕಿದ್ದಾರೆ ಪೋಸ್ಟರ್. ಅದ್ರಲ್ಲಿ ನನ್ನ ತಮ್ಮನ ಫೋಟೋ ಇತ್ತ. ನಿತಿಮಮ್ಮ ಅಂತ ಕೂಗ್ತಾ ಇದ್ರು. ಮಾರನೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ವಿ. ಮತ್ತೆ ಹೇಳದ್ನಲ್ವಾ, ಮಧ್ಯಾಹ್ನ ಬಿರಿಯಾನಿಗೆಲ್ಲ ನಾನೇ ರೆಡಿ ಮಾಡ್ಕೊಂಡಿದ್ದೆ. ದೋಸೆ ಮಾಡ್ತಾನೆ ಬಿರಿಯಾನಿಗೆ ರೆಡಿ ಮಾಡ್ಕೊಂಡಿದ್ದೆ. ಬೇಗ ಹೋಗ್ಬೇಕಲ್ವಾ ಹೇಗೂ ನಾನು ಬಾಕ್ಸ್ ಪ್ಯಾಕ್ ಮಾಡ್ಕೊಂಡು ಸಂಜೆಗೂ ಕೂಡ ತಗೊಂಡ್ ಹೋಗ್ಬೋದು ಅಂತ. ಅದೇ ನಮ್ಮನೆಯವ್ರು ಬರ್ತೀನಿ ಅಂದಿದ್ರಿಂದ ನಾವು ಇಲ್ಲೇ ಉಳ್ಕೊಂಡು ಎಲ್ಲ ಮಾಡ್ಕೊಂಡ್ವಿ. ತುಂಬಾನೇ ಚೆನ್ನಾಗಾಗಿತ್ತು ಬಿರಿಯಾನಿ. ಸ್ವಲ್ಪನೇ ನಮ್ಮಮ್ಮ ಹೇಳೋರು, ನಮ್ಮಮ್ಮಂಗ್ ಮಾತ್ರ ಸ್ವಲ್ಪ ಉಪ್ಪಾಗಿತ್ತು ಅಂತ. ಇಲ್ಲ, ಉಪ್ಪೇನಾಗಿರ್ಲಿಲ್ಲ, ಚೆನ್ನಾಗಿದೆ ಅಂತ ಹೇಳ್ದ ನಮ್ ತಮ್ಮ. ಎಲ್ರು ಕೂಡ ಸೇರ್ಕೊಂಡು ಊಟ ಮಾಡಿ ಎಂಜಾಯ್ ಮಾಡಿದ್ವಿ. ಸಂಜೆ ನಮ್ಮ ಅಕ್ಕ ಕೂಡ ಬಂದಿದ್ಲು. ಅವಳು ಹಾಸ್ಟೆಲಿಗೋಸ್ಕರ ಬಿಡಕ್ಕೆ ಮಗನ ಅಂತ ನೋಡ್ಕೊಂಡ್ ಬರಕ್ಕೆ ಅಂತ ಹೋಗ್ತಾ ಇದ್ರು. ಅವ್ರು ಕೂಡ ವಿಸಿಟ್ ಮಾಡಿದ್ರು. ಎಲ್ರಿಗೂ ಕೂಡ ಸೇರ್ಸಿನೇ ಅಮ್ಮ ಫಸ್ಟೇ ಹೇಳಿದ್ರು ಮಾಡು ಬಿರಿಯಾನಿನ ಅಂತ. ಎಲ್ರಿಗೂ ಸೇರ್ಸಿನೇ ಮಾಡಿದ್ದೆ. ಇವಾಗ ನಾನು ನಮ್ಮ ಊರಿಗೆ ಹೋಗ್ತಾ ಇದೀವಿ, ಮನಗನಹಳ್ಳಿಗೆ. ಯಾಕಂದ್ರೆ ನಮ್ಮತ್ತೆ ಮಾವ ನೋಡ್ಕೊಂಡ್ ಬರಕ್ಕೆ. ನಂಗೆ ಬೈಕಲ್ಲಿ ಹೋಗಕ್ಕೆ ಸಖತ್ ಇಷ್ಟ. ಆದ್ರೆ ನಮ್ಮ ಮನೆಯವರು ಮಳೆ ಬರೋ ಟೈಮು ಬೇಡ, ಕಾರಲ್ಲೇ ಹೋಗೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕಾರಲ್ಲೇ ಹೊರಟ್ವಿ. ಕಾವೇರಿ ನದಿ ಎಷ್ಟು ತುಂಬಿದೆ ಅಂತ ಆದ್ರೆ ಈ ಕಡೆ ಎಲ್ಲ ಜಾಸ್ತಿ ಮಳೆ ಬರ್ತಾ ಇಲ್ಲ. ಆದ್ರೆ ಕೊಡಗಲ್ಲೆಲ್ಲ ಮಳೆ ಬರ್ತಿರೋದ್ರಿಂದ ನೀರೆಲ್ಲ ಬರ್ತಾ ಇದೆ, ಹೊಳೆ ತುಂಬಿದೆ. ತುಂಬಾನೇ ಖುಷಿ ಆಗುತ್ತೆ. ನಾನ್ ಹಂಗ ಅನ್ಕೊಂಡೆ ಬೇಗನೆ ಹೊರಟಿದ್ರೆ ನಾವು ನಮ್ ತೂಕು ಸೇತುವೆ ಮೇಲೂನು ಹೋಗ್ಬಿಟ್ಟು ಬರ್ಬೋದು ಅಂತ. ನಮ್ಮ ಮನೆಯವ್ರು ಕೂಡ ಹೋಗೋಣ ಅಂತ ಹೇಳಿದ್ರು. ಅಷ್ಟ್ರಲ್ಲಿ ನಾನೇನೆ ಮತ್ತೆ ಊರಿಂದ ವಾಪಸ್ ಬರಕ್ಕೆ ಲೇಟ್ ಆಗತ್ತಲ್ವಾ, ಅವಾಗ್ಲೇ ಬಂದ್ಬಿಟ್ಟು ಮತ್ತೆ ನಾವು ಮಾರನೇ ಬೆಳಿಗ್ಗೆನೆ ಮೈಸೂರಿಗೆ ಹೊರಡ್ಬೇಕಿತ್ತು. ಅದಕ್ಕೋಸ್ಕರ ಕಾವೇರಿ ನದಿ ಹತ್ರ ಹೋಗಿರ್ಲಿಲ್ಲ. ಇದು ಕಾವೇರಿ ನದಿ ಪಾಸ್ ಆಗದೆ ಜಾಗ. ನೋಡ್ತಾ ಇರ್ಬೋದು, ನಾನು ಅದನ್ನು ಕೂಡ ರೆಕಾರ್ಡ್ ಮಾಡಿದೀನಿ ಎಷ್ಟು ನೀರ್ ತುಂಬಿದೆ ಅಂತ. ಇನ್ನ ಬರುತ್ತೆ ನೀರು ಮಳೆ ಬಂದ್ರೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.